ವಿದ್ಯಾರ್ಥಿಗಳ 2 ಅಂಕಗಳ ಈ ವಿಡಿಯೋ ಸರಣಿಯ ಮುಂದಿನ ಭಾಗ 12ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವು ಬರುವಂತಹ ಪ್ರಶ್ನೆ ನೋಡೋಣ. 2,3 ಮತ್ತು 6,6 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಇದು ಕೂಡ ಪರೀಕ್ಷೆಯಲ್ಲಿ ಬರತಕ್ಕಂತಹ ಒಂದು ಸಂಭಾವ್ಯ ಪ್ರಶ್ನೆ. 2 ಅಂಕಗಳಿಗೆ ಕೇಳುತ್ತಾರೆ. ಈ ಒಂದು ಸಮಸ್ಯೆಯನ್ನು ಬಿಡಿಸಬೇಕು ಅಂತಾದರೆ, ದೂರವನ್ನು ಕಂಡುಹಿಡಿಯಬೇಕು ಅಂತಾದರೆ ನಾವು ದೂರ ಸೂತ್ರವನ್ನು ತಿಳ್ಕೊಂಡಿರಬೇಕು. ದೂರ ಸೂತ್ರ ವರ್ಗಮೂಲ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಆಗ್ತದೆ. x2 ಮತ್ತು x1, y2 ಮತ್ತು y1 ಬೆಲೆ ನೀವು ತಿಳ್ಕೊಂಡಿರಬೇಕು. x1 y1 x2 y2 ಕೊಟ್ಟಿರತಕ್ಕಂಥ ಬಿಂದುಗಳಲ್ಲಿ ಮೊದಲ ಬಿಂದುವಿನ ನಿರ್ದೇಶಾಂಕವನ್ನು ನಾವು x1 y1 ತೆಗೆದುಕೊಳ್ಬೇಕು. ಎರಡನೇ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು x2 y2 ಅಂತ ತೆಗೆದುಕೊಂಡ್ರೆ ಅದು 2, 3 ಮತ್ತು 6 ಮತ್ತು 6 ಆಗ್ತದೆ. ಇಲ್ಲಿ ನಾವು ಬರೆದಾದ್ಮೇಲೆ ಈ ರೀತಿ ಬರ್ಕೊಂಡ್ರೆ ಬಹಳ ಸುಲಭ. ಯಾಕೆಂದರೆ ನಮಗೆ x1 y1 ಮತ್ತು x2 y2ಗಳ ಬೆಲೆಗಳು ಕನ್ಫ್ಯೂಸ್ ಆಗೋದಿಲ್ಲ, ತಪ್ಪೋದಿಲ್ಲ. ಅದಕ್ಕಾಗಿ ಈ ಥರ ಬಾಕ್ಸ್ ಮಾಡಿ ನೀವು ಮೊದಲೇ ಬರ್ಕೊಂಡಿದ್ದರೆ ಇಂತಹ ಲೆಕ್ಕಗಳನ್ನು ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. ಈಗ ಈ ಬೆಲೆಗಳನ್ನು ನಾವು ಸೂತ್ರಕ್ಕೆ ಆದೇಶಿಸೋಣ. d = 6 - 2ರ ಹೋಲ್ ಸ್ಕ್ವೇರ್. 6 ಅಂದರೆ x2, x1 ಅಂದರೆ 2, x2 - x1 6 - 2ರ ಹೋಲ್ ಸ್ಕ್ವೇರ್ ಪ್ಲಸ್ 6 - 3ರ ಹೋಲ್ ಸ್ಕ್ವೇರ್. 6 ಅಂದರೆ y2, 3 ಅಂದರೆ y1 ಹೋಲ್ ಸ್ಕ್ವೇರ್ ಬರುತ್ತೆ. d = 6ರಿಂದ 2 ಕಳೆದರೆ 4, 4ರ ವರ್ಗ ಪ್ಲಸ್ 6 - 3 ಅಂದರೆ 3, 3ರ ವರ್ಗ. ಈಗ ಮುಂದಕ್ಕೆ 4ರ ವರ್ಗ ಅಂದರೆ 4, 4 16 ಆಗ್ತದೆ ಪ್ಲಸ್ 3, 3 9. d = 16 × 9 ಅಂದರೆ ವರ್ಗಮೂಲ 25 ಬರ್ತದೆ. ಆದ್ದರಿಂದ 25ರ ವರ್ಗಮೂಲ ತೆಗೆದರೆ d = 5 ಮೂಲಮಾನಗಳಾಗಿರ್ತದೆ. 2.3 ಮತ್ತು 6,6 ಬಿಂದುಗಳ ನಡುವಿನ ದೂರ d = 5 ಮೂಲಮಾನಗಳು. ಇನ್ನೊಂದು ಪ್ರಶ್ನೆ ನೋಡೋಣ. -4,5 ಮತ್ತು -12,3 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಇದೇ ರೀತಿ ಸೂತ್ರವನ್ನು ಬಳಸಿ ನಾವು ಈ ಲೆಕ್ಕವನ್ನು ಮಾಡಬಹುದು. ದೂರ ಸೂತ್ರ d = ವರ್ಗಮೂಲ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಬಿಂದುಗಳನ್ನು ಬರ್ಕೊಳ್ಳಿ. x1 y1 x2 y2. x1 ಅಂದರೆ ಮೊದಲ ಬಿಂದುವಿನ ನಿರ್ದೇಶಾಂಕ -4, y1 ಅಂದರೆ 5, x2 y2 ಅಂದರೆ ಎರಡನೇ ಬಿಂದುವಿನ ನಿರ್ದೇಶಾಂಕಗಳು -12 ಮತ್ತು 3 ಇಲ್ಲಿ ಬರೆದಿದ್ದೇವೆ. ಈಗ d = ಬೆಲೆಗಳನ್ನು ಆದೇಶಿಸೋಣ. x2 ಅಂದರೆ -12 -12 -4 x1 ಅಂದರೆ. ಸೊ ಈ -4 ಬಂದಿರೋದು ನಾವು ಇನ್ನೊಂದು ಆವರಣವನ್ನು ಹಾಕಬೇಕಾದ ಅವಶ್ಯಕತೆ ಬಂತು. ಅದಕ್ಕಾಗಿ ನಾವು ಇಲ್ಲಿ ಅಧಿಕವರ್ಣವನ್ನು ಹಾಕ್ಕೊಂಡಿದ್ದೀವಿ. -12 -4 ಹೋಲ್ ಸ್ಕ್ವೇರ್ ಪ್ಲಸ್ 3 y2 -5 ಹೋಲ್ ಸ್ಕ್ವೇರ್. d = -12 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. -12 ಪ್ಲಸ್ 4ರ ವರ್ಗ ಪ್ಲಸ್ -2, 3ರಿಂದ 5 ಕಳೆದರೆ -2ರ ವರ್ಗ. d = -8 -12 ಮತ್ತು +4 ವಿರುದ್ಧ ಚಿಹ್ನೆಗಳಿವೆ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ 8, ದೊಡ್ಡ ಸಂಖ್ಯೆ ಚಿಹ್ನೆ -8ರ ಹೋಲ್ ಸ್ಕ್ವೇರ್ ಪ್ಲಸ್ -2ರ ವರ್ಗ. d = -8ರ ವರ್ಗ ಇರಲಿ +8ರ ವರ್ಗ ಇರಲಿ 64 ಬರುತ್ತೆ. 8 × 64 ಅಥವಾ -8 × -8 ಅಂದರೆ 64 ಪ್ಲಸ್ -2ರ ವರ್ಗ ಕೂಡ 4 + 4 ಬರುತ್ತೆ. d = ವರ್ಗಮೂಲ 68 ಮೂಲಮಾನಗಳು. ಏಕೆಂದರೆ ಇದನ್ನು ವರ್ಗಮೂಲ ತೆಗೆಯಲಿಕ್ಕೆ ಸ್ವಲ್ಪ ಸಮಸ್ಯೆ ಇರೋದರಿಂದ d = ವರ್ಗಮೂಲ 68 ಹಾಗೆ ಬರೆಯಿರಿ. ಇದು -4,5 ಮತ್ತು -12,3 ಬಿಂದುಗಳ ನಡುವಿನ ದೂರವನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಮೂಲ ಬಿಂದು ಮತ್ತು -6,8 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವುದು ಹೇಗೆ ಅಂತ ನೋಡೋಣ. ಇಲ್ಲಿ ನಾವು ಮೂಲ ಬಿಂದುವಿಂದ ಇರುವಂತಹ ದೂರಕ್ಕೆ ಸೂತ್ರ d = ವರ್ಗಮೂಲ x² ಪ್ಲಸ್ y² ಬರಿತೀವಿ. ಇದು ತುಂಬ ಸರಳವಾದಂತಹ ಸೂತ್ರ. ಯಾಕೆ ಅಂತಂದರೆ x1 y1 x2 y2 ಇದ್ದರೆ ಅದರಲ್ಲಿ ಮೂಲ ಬಿಂದು ಆಗಿರೋದ್ರಿಂದ x1 ಮತ್ತು y1 0 ಆಗಿರೋದ್ರಿಂದ 0,0 ಆಗಿರೋದ್ರಿಂದ ನಮಗೆ x2 y2 ಮಾತ್ರ ಬೆಲೆ ಇರೋದ್ರಿಂದ ನಾವು x ಮತ್ತು y ಅಂತ ತೆಗೆದುಕೊಳ್ತೀವಿ. ಈಗ ಬೆಲೆಯನ್ನು ಆದೇಶಿಸಿದಾಗ ಇಲ್ಲಿ xನ ಬೆಲೆ -6 ಆಗಿರುತ್ತೆ. -6ರ ವರ್ಗ ಪ್ಲಸ್ y ಯ ಬೆಲೆ 8ರ ವರ್ಗ. d = -6ರ ವರ್ಗ -6 × -6 ಅಂದರೆ 36 ಬರುತ್ತೆ ಪ್ಲಸ್ 8ರ ವರ್ಗ 64. d = ವರ್ಗಮೂಲ 100 ಆಗ್ತದೆ. ವರ್ಗಮೂಲ 100ರ ಬೆಲೆ 10 ಯೂನಿಟ್ಸ್ ಅಂದರೆ 10 ಮೂಲಮಾನಗಳಾಗಿರ್ತವೆ. ಈ ರೀತಿ ನಾವು ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗಿರುವ ದೂರವನ್ನು d = ವರ್ಗಮೂಲ x² ಪ್ಲಸ್ y² ಸೂತ್ರದ ಮೂಲಕ ಕಂಡುಹಿಡಿಯಬಹುದು. ಈ ಒಂದು ವಿಡಿಯೋ ಭಾಗದಲ್ಲಿ 3 ಪ್ರಶ್ನೆಗಳನ್ನು ನಾನು ಉತ್ತರಿಸಿದ್ದೇನೆ.
ಇದನ್ನು ನೀವು ಸರಳವಾದಂತಹ ಪ್ರಶ್ನೆಗಳು ಇವು. ಇದನ್ನು ನೀವು ಆದಷ್ಟು ಅಭ್ಯಾಸ ಮಾಡಿದರೆ ನಿಮಗೆ 2 ಅಂಕಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡ್ಬೋದು ಅಂತ ಹೇಳುತ್ತಾ ಈ ವಿಡಿಯೋ ಭಾಗವನ್ನು ಕೊನೆಗೊಳಿಸ್ತೀನಿ. ಧನ್ಯವಾದ.